ಕೆಎನ್ ರಾಜಣ್ಣ ವಜಾದಿಂದ ತುಮಕೂರು ಜಿಲ್ಲೆಗೆ ನಷ್ಟ. ರಾಜಣ್ಣ ನೇರ ನಿಷ್ಠುರವಾಗಿ ಮಾತನಾಡುವಂತ ವ್ಯಕ್ತಿ ಕೆಎನ್ ರಾಜಣ್ಣ ಅಂತ ಅವರ ಬೆಂಬಲಕ್ಕೆ ಸಿದ್ಧಲಿಂಗ ಸ್ವಾಮೀಜಿ ನಿಂತಿದ್ದಾರೆ. ರಾಜಣ್ಣ ಸಹಕಾರಿ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ಅತ್ಯಂತ ಸಮರ್ಥವಾಗಿ ಖಾತೆಯನ್ನು ನಿಭಾಯಿಸ್ತಾ ಇದ್ರು. ಸಂಪುಟದಿಂದ ಅವ್ರನ್ನ ಕೈಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಕೇಳಿ ಆಘಾತವಾಯಿತು. ಸಂಪುಟದಿಂದ ಕೈಬಿಟ್ಟಿರೋದು ಚಿಂತನೆ ಮಾಡಬೇಕಾದ ವಿಚಾರ. ಹೈಕಮಾಂಡ್ ರಾಜಣ್ಣ ಅವ್ರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಿ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಸಚಿವರಾಗಿದ್ದವ್ರನ್ನ ಮಾಜಿ ಮಾಡಿದ್ದಾರೆ ಅಂತ ಹೇಳಬೇಕಾಯ್ತು ನೀವು. ಕೆಎನ್ ರಾಜಣ್ಣನವರು ಈ ಮಂತ್ರಿಮಂಡಲದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಿದ್ದಂಥವರು. ಅದರಲ್ಲೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಅವರ ಆಯ್ಕೆ ಇದ್ದದ್ದು. ಅವರು ಸಹಕಾರಿ ಕ್ಷೇತ್ರದಿಂದಲೇ ಮೇಲೆ ಬಂದಂತಹವರು, ಸಹಕಾರಿ ಧುರೀಣರಾಗಿದ್ದಂತಹ ಅವರು ಸಹಕಾರಿ ಮಹಾಮಂಡಲದ ಅಧ್ಯಕ್ಷ ಕೆಲಸ ಮಾಡಿದರು. ಹಾಗೆ ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಸಾಮಾನ್ಯರಿಗೆ, ರೈತರಿಗೆ, ಅನೇಕ ಸಂಘಟನೆಗಳಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ಬೋದು, ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಆಯ್ಕೆಯನ್ನು ಮಾಡಿಕೊಂಡು ಆ ಖಾತೆಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದರು. ಈಗ ಇದ್ದಕ್ಕಿದ್ದ ಹಾಗೆ ಮೊನ್ನೆ ಅಧಿವೇಶನ ಪ್ರಾರಂಭ ದಿವಸವೇ ಅವರ ಒಂದು ಸಂಪುಟದ ಕೈ ಬಿಟ್ಟಿದೆ ಅನ್ನುವಂಥದ್ದನ್ನು ಕೇಳಿದ ಆಘಾತ ಆಯಿತು. ಏಕೆಂದರೆ ಏನೂ ಗೊತ್ತಾಗಲಿಲ್ಲ ನಮಗೇನು ವಿಚಾರ ಅಂತೇಳಿ. ಅವರು ಪಕ್ಷದ ಒಂದು ನಿರ್ಧಾರದ ಪ್ರಕಾರವಾಗಿ ಅದನ್ನು ಕೈಗೊಂಡಿದ್ದೇವೆ ಅನ್ನುವಂಥ ವಿಚಾರ ಆಮೇಲೆ ಗೊತ್ತು ಬಂತು. ಯಾವಾಗಲೂ ಕೂಡ ರಾಜಣ್ಣನವರು ನೇರ ನಿಷ್ಠುರವಾಗಿ ಮಾತನಾಡುವಂತಹ ವ್ಯಕ್ತಿತ್ವ ಇರುವಂತಹ ಅವರು. ಯಾರೇ ಆಗಲಿ, ಯಾವುದೇ ಸಂದರ್ಭ ಇರಲಿ, ಎಂಥದ್ದಕ್ಕೂ ಕೂಡ ಅವರು ಒಳಗೊಂದು ಹೊರಗೊಂದು ಇಟ್ಕೊಳ್ಳುವಂತಹವರಲ್ಲ. ನೇರವಾಗಿ ಸ್ಪಷ್ಟವಾಗಿ ಮಾತನಾಡುವಂತಹವರು. ನಿಷ್ಠುರವಾದಿ ಲೋಕ ವಿರೋಧಿ ಅನ್ನುವ ಮಾತು ಇದೆ ಸಹಜವಾಗಿ. ಹಾಗೆ ಅವರು ಎಷ್ಟೇ ವಿರೋಧ ಆದರೂ ಕೂಡ ಅದನ್ನು ನೇರವಾಗಿ ಮಾತನಾಡುವಂತಹ ಒಂದು ಸ್ವಭಾವ, ಮನೋಭಾವ ಇಟ್ಕೊಂಡಿರುವಂತಹ ಅವರು. ಅವರ ಯಾವುದೋ ಒಂದು ಮಾತಿನ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಅವ್ರನ್ನ ಸಂಪುಟದಿಂದ ಕೈ ಬಿಟ್ಟಿರುವಂಥದ್ದು ನಿಜಕ್ಕೂ ಕೂಡ ಚಿಂತನೆ ಮಾಡಬೇಕಾಗಿರುವಂಥದ್ದು. ಎಲ್ಲರೂ ಕೂಡ ನಮಗೆ ತುಮಕೂರು ಜಿಲ್ಲೆಯವರು ವಿಶೇಷವಾಗಿ ಬಹಳ ನೋವುಂಟಾಗಿದೆ. ಏಕೆಂದರೆ ತುಮಕೂರು ಜಿಲ್ಲೆಗೆ ಇಬ್ಬರು ಮಂತ್ರಿಗಳಿದ್ದಂಥವರು. ಕೆಎನ್ ರಾಜಣ್ಣ ವಜಾದಿಂದ ತುಮಕೂರು ಜಿಲ್ಲೆಗೆ ನಷ್ಟ. ರಾಜಣ್ಣ ನೇರ ನಿಷ್ಠುರವಾಗಿ ಮಾತನಾಡುವಂತ ವ್ಯಕ್ತಿ ಕೆಎನ್ ರಾಜಣ್ಣ ಅಂತ ಅವರ ಬೆಂಬಲಕ್ಕೆ ಸಿದ್ಧಲಿಂಗ ಸ್ವಾಮೀಜಿ ನಿಂತಿದ್ದಾರೆ. ರಾಜಣ್ಣ ಸಹಕಾರಿ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ಅತ್ಯಂತ ಸಮರ್ಥವಾಗಿ ಖಾತೆಯನ್ನು ನಿಭಾಯಿಸ್ತಾ ಇದ್ರು. ಸಂಪುಟದಿಂದ ಅವ್ರನ್ನ ಕೈಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಕೇಳಿ ಆಘಾತವಾಯಿತು. ಸಂಪುಟದಿಂದ ಕೈಬಿಟ್ಟಿರೋದು ಚಿಂತನೆ ಮಾಡಬೇಕಾದ ವಿಚಾರ. ಹೈಕಮಾಂಡ್ ರಾಜಣ್ಣ ಅವ್ರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಿ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಸಚಿವರಾಗಿದ್ದವ್ರನ್ನ ಮಾಜಿ ಮಾಡಿದ್ದಾರೆ ಅಂತ ಹೇಳಬೇಕಾಯ್ತು ನೀವು. ಕೆಎನ್ ರಾಜಣ್ಣನವರು ಈ ಮಂತ್ರಿಮಂಡಲದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಿದ್ದಂಥವರು. ಅದರಲ್ಲೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಅವರ ಆಯ್ಕೆ ಇದ್ದದ್ದು. ಅವರು ಸಹಕಾರಿ ಕ್ಷೇತ್ರದಿಂದಲೇ ಮೇಲೆ ಬಂದಂತಹವರು, ಸಹಕಾರಿ ಧುರೀಣರಾಗಿದ್ದಂತಹ ಅವರು ಸಹಕಾರಿ ಮಹಾಮಂಡಲದ ಅಧ್ಯಕ್ಷ ಕೆಲಸ ಮಾಡಿದರು. ಹಾಗೆ ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಸಾಮಾನ್ಯರಿಗೆ, ರೈತರಿಗೆ, ಅನೇಕ ಸಂಘಟನೆಗಳಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ಬೋದು, ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಆಯ್ಕೆಯನ್ನು ಮಾಡಿಕೊಂಡು ಆ ಖಾತೆಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದರು. ಈಗ ಇದ್ದಕ್ಕಿದ್ದ ಹಾಗೆ ಮೊನ್ನೆ ಅಧಿವೇಶನ ಪ್ರಾರಂಭ ದಿವಸವೇ ಅವರ ಒಂದು ಸಂಪುಟದ ಕೈ ಬಿಟ್ಟಿದೆ ಅನ್ನುವಂಥದ್ದನ್ನು ಕೇಳಿದ ಆಘಾತ ಆಯಿತು. ಏಕೆಂದರೆ ಏನೂ ಗೊತ್ತಾಗಲಿಲ್ಲ ನಮಗೇನು ವಿಚಾರ ಅಂತೇಳಿ. ಅವರು ಪಕ್ಷದ ಒಂದು ನಿರ್ಧಾರದ ಪ್ರಕಾರವಾಗಿ ಅದನ್ನು ಕೈಗೊಂಡಿದ್ದೇವೆ ಅನ್ನುವಂಥ ವಿಚಾರ ಆಮೇಲೆ ಗೊತ್ತು ಬಂತು. ಯಾವಾಗಲೂ ಕೂಡ ರಾಜಣ್ಣನವರು ನೇರ ನಿಷ್ಠುರವಾಗಿ ಮಾತನಾಡುವಂತಹ ವ್ಯಕ್ತಿತ್ವ ಇರುವಂತಹ ಅವರು. ಯಾರೇ ಆಗಲಿ, ಯಾವುದೇ ಸಂದರ್ಭ ಇರಲಿ, ಎಂಥದ್ದಕ್ಕೂ ಕೂಡ ಅವರು ಒಳಗೊಂದು ಹೊರಗೊಂದು ಇಟ್ಕೊಳ್ಳುವಂತಹವರಲ್ಲ. ನೇರವಾಗಿ ಸ್ಪಷ್ಟವಾಗಿ ಮಾತನಾಡುವಂತಹವರು. ನಿಷ್ಠುರವಾದಿ ಲೋಕ ವಿರೋಧಿ ಅನ್ನುವ ಮಾತು ಇದೆ ಸಹಜವಾಗಿ. ಹಾಗೆ ಅವರು ಎಷ್ಟೇ ವಿರೋಧ ಆದರೂ ಕೂಡ ಅದನ್ನು ನೇರವಾಗಿ ಮಾತನಾಡುವಂತಹ ಒಂದು ಸ್ವಭಾವ, ಮನೋಭಾವ ಇಟ್ಕೊಂಡಿರುವಂತಹ ಅವರು. ಅವರ ಯಾವುದೋ ಒಂದು ಮಾತಿನ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಅವ್ರನ್ನ ಸಂಪುಟದಿಂದ ಕೈ ಬಿಟ್ಟಿರುವಂಥದ್ದು ನಿಜಕ್ಕೂ ಕೂಡ ಚಿಂತನೆ ಮಾಡಬೇಕಾಗಿರುವಂಥದ್ದು. ಎಲ್ಲರೂ ಕೂಡ ನಮಗೆ ತುಮಕೂರು ಜಿಲ್ಲೆಯವರು ವಿಶೇಷವಾಗಿ ಬಹಳ ನೋವುಂಟಾಗಿದೆ. ಏಕೆಂದರೆ ತುಮಕೂರು ಜಿಲ್ಲೆಗೆ ಇಬ್ಬರು ಮಂತ್ರಿಗಳಿದ್ದಂಥವರು. ಕೆಎನ್ ರಾಜಣ್ಣ ವಜಾದಿಂದ ತುಮಕೂರು ಜಿಲ್ಲೆಗೆ ನಷ್ಟ. ರಾಜಣ್ಣ ನೇರ ನಿಷ್ಠುರವಾಗಿ ಮಾತನಾಡುವಂತ ವ್ಯಕ್ತಿ ಕೆಎನ್ ರಾಜಣ್ಣ ಅಂತ ಅವರ ಬೆಂಬಲಕ್ಕೆ ಸಿದ್ಧಲಿಂಗ ಸ್ವಾಮೀಜಿ ನಿಂತಿದ್ದಾರೆ. ರಾಜಣ್ಣ ಸಹಕಾರಿ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ಅತ್ಯಂತ ಸಮರ್ಥವಾಗಿ ಖಾತೆಯನ್ನು ನಿಭಾಯಿಸ್ತಾ ಇದ್ರು.
ಸಂಪುಟದಿಂದ ಅವ್ರನ್ನ ಕೈಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಕೇಳಿ ಆಘಾತವಾಯಿತು. ಸಂಪುಟದಿಂದ ಕೈಬಿಟ್ಟಿರೋದು ಚಿಂತನೆ ಮಾಡಬೇಕಾದ ವಿಚಾರ. ಹೈಕಮಾಂಡ್ ರಾಜಣ್ಣ ಅವ್ರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಿ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಸಚಿವರಾಗಿದ್ದವ್ರನ್ನ ಮಾಜಿ ಮಾಡಿದ್ದಾರೆ ಅಂತ ಹೇಳಬೇಕಾಯ್ತು ನೀವು. ರಾಜಣ್ಣನವರು ಈ ಮಂತ್ರಿಮಂಡಲದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಿದ್ದಂಥವರು. ಅದರಲ್ಲೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಅವರ ಆಯ್ಕೆ ಇದ್ದದ್ದು. ಅವರು ಸಹಕಾರಿ ಕ್ಷೇತ್ರದಿಂದಲೇ ಮೇಲೆ ಬಂದಂತಹವರು, ಸಹಕಾರಿ ಧುರೀಣರಾಗಿದ್ದಂತಹ ಅವರು ಸಹಕಾರಿ ಮಹಾಮಂಡಲದ ಅಧ್ಯಕ್ಷ ಕೆಲಸ ಮಾಡಿದರು. ಹಾಗೆ ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಸಾಮಾನ್ಯರಿಗೆ, ರೈತರಿಗೆ, ಅನೇಕ ಸಂಘಟನೆಗಳಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ಬೋದು, ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಆಯ್ಕೆಯನ್ನು ಮಾಡಿಕೊಂಡು ಆ ಖಾತೆಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದರು. ಈಗ ಇದ್ದಕ್ಕಿದ್ದ ಹಾಗೆ ಮೊನ್ನೆ ಅಧಿವೇಶನ ಪ್ರಾರಂಭ ದಿವಸವೇ ಅವರ ಒಂದು ಸಂಪುಟದ ಕೈಬಿಟ್ಟಿದೆ ಅನ್ನುವಂಥದ್ದನ್ನು ಕೇಳಿದ ಆಘಾತ ಆಯಿತು. ಏಕೆಂದರೆ ಏನೂ ಗೊತ್ತಾಗಲಿಲ್ಲ ನಮಗೇನು ವಿಚಾರ ಅಂತೇಳಿ. ಅವರು ಪಕ್ಷದ ಒಂದು ನಿರ್ಧಾರದ ಪ್ರಕಾರವಾಗಿ ಅದನ್ನು ಕೈಗೊಂಡಿದ್ದೇವೆ ಅನ್ನುವಂಥ ವಿಚಾರ ಆಮೇಲೆ ಗೊತ್ತು ಬಂತು. ಯಾವಾಗಲೂ ಕೂಡ ರಾಜಣ್ಣನವರು ನಿಷ್ಠುರವಾಗಿ ಮಾತನಾಡುವಂತಹ ವ್ಯಕ್ತಿತ್ವ ಇರುವಂತಹ ಅವರು. ಯಾರೇ ಆಗಲಿ, ಯಾವುದೇ ಸಂದರ್ಭ ಇರಲಿ, ಎಂಥದ್ದಕ್ಕೂ ಕೂಡ ಅವರು ಒಳಗೊಂದು ಹೊರಗೊಂದು ಇಟ್ಕೊಳ್ಳುವಂತಹವರಲ್ಲ. ನೇರವಾಗಿ ಸ್ಪಷ್ಟವಾಗಿ ಮಾತನಾಡುವಂತಹವರು. ನಿಷ್ಠುರವಾದಿ ಲೋಕ ವಿರೋಧಿ ಅನ್ನುವ ಮಾತು ಇದೆ ಸಹಜವಾಗಿ. ಹಾಗೆ ಅವರು ಎಷ್ಟೇ ವಿರೋಧ ಆದರೂ ಕೂಡ ಅದನ್ನು ನೇರವಾಗಿ ಮಾತನಾಡುವಂತಹ ಒಂದು ಸ್ವಭಾವ, ಮನೋಭಾವ ಇಟ್ಕೊಂಡಿರುವಂತಹವರು. ಅವರ ಯಾವುದೋ ಒಂದು ಮಾತಿನ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಅವ್ರನ್ನ ಸಂಪುಟದಿಂದ ಕೈಬಿಟ್ಟಿರುವಂಥದ್ದು ನಿಜಕ್ಕೂ ಕೂಡ ಚಿಂತನೆ ಮಾಡಬೇಕಾಗಿರುವಂಥದ್ದು. ಎಲ್ಲರೂ ಕೂಡ ನಮಗೆ ತುಮಕೂರು ಜಿಲ್ಲೆಯವರು ವಿಶೇಷವಾಗಿ ಬಹಳ ನೋವುಂಟಾಗಿದೆ. ಏಕೆಂದರೆ ತುಮಕೂರು ಜಿಲ್ಲೆಗೆ 2 ಮಂತ್ರಿಗಳಿದ್ದಂಥವರು. ರಾಜಣ್ಣ ವಜಾದಿಂದ ತುಮಕೂರು ಜಿಲ್ಲೆಗೆ ನಷ್ಟ. ರಾಜಣ್ಣ ನಿಷ್ಠುರವಾಗಿ ಮಾತನಾಡುವಂತ ವ್ಯಕ್ತಿ. ರಾಜಣ್ಣ ಅಂತ ಅವರ ಬೆಂಬಲಕ್ಕೆ ಸಿದ್ಧಲಿಂಗ ಸ್ವಾಮೀಜಿ ನಿಂತಿದ್ದಾರೆ. ರಾಜಣ್ಣ ಸಹಕಾರಿ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ಅತ್ಯಂತ ಸಮರ್ಥವಾಗಿ ಖಾತೆಯನ್ನು ನಿಭಾಯಿಸ್ತಾ ಇದ್ರು. ಸಂಪುಟದಿಂದ ಅವ್ರನ್ನ ಕೈಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಕೇಳಿ ಆಘಾತವಾಯಿತು. ಸಂಪುಟದಿಂದ ಕೈಬಿಟ್ಟಿರೋದು ಚಿಂತನೆ ಮಾಡಬೇಕಾದ ವಿಚಾರ. ಹೈಕಮಾಂಡ್ ರಾಜಣ್ಣ ಅವ್ರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಿ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಸಚಿವರಾಗಿದ್ದವ್ರನ್ನ ಮಾಜಿ ಮಾಡಿದ್ದಾರೆ ಅಂತ ಹೇಳಬೇಕಾಯ್ತು ನೀವು. ರಾಜಣ್ಣನವರು ಈ ಮಂತ್ರಿಮಂಡಲದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಿದ್ದಂಥವರು. ಅದರಲ್ಲೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಅವರ ಆಯ್ಕೆ ಇದ್ದದ್ದು. ಅವರು ಸಹಕಾರಿ ಕ್ಷೇತ್ರದಿಂದಲೇ ಮೇಲೆ ಬಂದಂತಹವರು, ಸಹಕಾರಿ ಧುರೀಣರಾಗಿದ್ದಂತಹ ಅವರು ಸಹಕಾರಿ ಮಹಾಮಂಡಲದ ಅಧ್ಯಕ್ಷ ಕೆಲಸ ಮಾಡಿದರು. ಹಾಗೆ ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಸಾಮಾನ್ಯರಿಗೆ, ರೈತರಿಗೆ, ಅನೇಕ ಸಂಘಟನೆಗಳಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ಬೋದು, ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಆಯ್ಕೆಯನ್ನು ಮಾಡಿಕೊಂಡು ಆ ಖಾತೆಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದರು. ಈಗ ಇದ್ದಕ್ಕಿದ್ದ ಹಾಗೆ ಮೊನ್ನೆ ಅಧಿವೇಶನ ಪ್ರಾರಂಭ ದಿವಸವೇ ಅವರ ಒಂದು ಸಂಪುಟದ ಕೈಬಿಟ್ಟಿದೆ ಅನ್ನುವಂಥದ್ದನ್ನು ಕೇಳಿದ ಆಘಾತ ಆಯಿತು. ಏಕೆಂದರೆ ಏನೂ ಗೊತ್ತಾಗಲಿಲ್ಲ ನಮಗೇನು ವಿಚಾರ ಅಂತೇಳಿ. ಅವರು ಪಕ್ಷದ ಒಂದು ನಿರ್ಧಾರದ ಪ್ರಕಾರವಾಗಿ ಅದನ್ನು ಕೈಗೊಂಡಿದ್ದೇವೆ ಅನ್ನುವಂಥ ವಿಚಾರ ಆಮೇಲೆ ಗೊತ್ತು ಬಂತು. ಯಾವಾಗಲೂ ಕೂಡ ರಾಜಣ್ಣನವರು ನಿಷ್ಠುರವಾಗಿ ಮಾತನಾಡುವಂತಹ ವ್ಯಕ್ತಿತ್ವ ಇರುವಂತಹ ಅವರು. ಯಾರೇ ಆಗಲಿ, ಯಾವುದೇ ಸಂದರ್ಭ ಇರಲಿ, ಎಂಥದ್ದಕ್ಕೂ ಕೂಡ ಅವರು ಒಳಗೊಂದು ಹೊರಗೊಂದು ಇಟ್ಕೊಳ್ಳುವಂತಹವರಲ್ಲ. ನೇರವಾಗಿ ಸ್ಪಷ್ಟವಾಗಿ ಮಾತನಾಡುವಂತಹವರು. ನಿಷ್ಠುರವಾದಿ ಲೋಕ ವಿರೋಧಿ ಅನ್ನುವ ಮಾತು ಇದೆ ಸಹಜವಾಗಿ. ಹಾಗೆ ಅವರು ಎಷ್ಟೇ ವಿರೋಧ ಆದರೂ ಕೂಡ ಅದನ್ನು ನೇರವಾಗಿ ಮಾತನಾಡುವಂತಹ ಒಂದು ಸ್ವಭಾವ, ಮನೋಭಾವ ಇಟ್ಕೊಂಡಿರುವಂತಹವರು. ಅವರ ಯಾವುದೋ ಒಂದು ಮಾತಿನ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಅವ್ರನ್ನ ಸಂಪುಟದಿಂದ ಕೈಬಿಟ್ಟಿರುವಂಥದ್ದು ನಿಜಕ್ಕೂ ಕೂಡ ಚಿಂತನೆ ಮಾಡಬೇಕಾಗಿರುವಂಥದ್ದು. ಎಲ್ಲರೂ ಕೂಡ ನಮಗೆ ತುಮಕೂರು ಜಿಲ್ಲೆಯವರು ವಿಶೇಷವಾಗಿ ಬಹಳ ನೋವುಂಟಾಗಿದೆ. ಏಕೆಂದರೆ ತುಮಕೂರು ಜಿಲ್ಲೆಗೆ 2 ಮಂತ್ರಿಗಳಿದ್ದಂಥವರು.